ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ಮಿತ್ರರಾದ ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ದಾಸ್ ನಾಯಕ್ರವೇ, ನನ್ನ ಮಿತ್ರರಾದ ಶ್ರೀ ಮೋಹನ್ದಾಸ್ ಪೈ ಅವರೇ, ವೇದಿಕೆಗಳಿಸಿದ ಶ್ರೀ ಎನ್ ವಿನಯ್ ಹೆಗ್ಡೆ ಅವರೇ, ಯೋಗೀಶ್ ಭಟ್ರೆ ಹಾಗೂ ಶ್ರೀ ಅಣ್ಣಪ್ಪಯ್ಯವರೇ ಮತ್ತು ಎಲ್ಲ ಬೇರೆ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕೆನರಾ ಹೈಸ್ಕೂಲ್ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ಮತ್ತು ಅಧ್ಯಾಪಕ ವೃಂದದವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಮಿತ್ರರೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಹಾಗೂ ನಿಮಗೆಲ್ಲರಿಗೂ ಶುಭಾಶಯ ಹೇಳಲು ನನಗೆ ತುಂಬ ಸಂತೋಷವಾಗ್ತಾ ಇದೆ. ನನಗೆ ಇಲ್ಲಿ ಕೂತ್ಕೊಂಡಿದ್ದಾಗ ಮೋಹನ್ದಾಸ್ ಪೈ ಅವರು ಮಾತನಾಡಿದ್ದು, ವಿನಯ್ ಹೆಗ್ಡೆ ಅವರು ಮಾತನಾಡಿದ್ದು ಎಲ್ಲ ಮಾತನಾಡುವಾಗ ತುಂಬ ಒಂದು ಭಾವನೆ ಬರ್ತಾಯಿತ್ತು. ಯಾಕಂದರೆ ಇವತ್ತು ತುಂಬ ಭಾವುಕತೆನಾಗಿದ್ದೇನೆ ನಾನು. ಯಾಕಂದರೆ ಬೆಳಿಗ್ಗಿಂದ ಇಲ್ಲಿ ಕೆನರಾ ಹೈಸ್ಕೂಲ್ನಲ್ಲಿ ಬೆಳಿಗ್ಗಿಂದ ಸಮಾರಂಭದಲ್ಲಿ ಭಾಗವಹಿಸಿದೆ. ಈಗ ಭಾಗವಹಿಸುವಾಗ ಎಲ್ಲ ಕಾಣ್ತದೆ ಯಾವ ರೀತಿಯ ಒಂದು ಡ್ರೀಮ್, ಸ್ವಪ್ನ ಇತ್ತು ಅಂತ. ಒಂದು ಮಾತು ನೆನಪಿಗೆ ಬಂತು, ನಥಿಂಗ್ ಹ್ಯಾಪನ್ಸ್ ವಿದೌಟ್ ಎ ಡ್ರೀಮ್. ಇಫ್ ಸಮಥಿಂಗ್ ರಿಯಲಿ ಹ್ಯಾಸ್ ಹ್ಯಾಪನ್ ದರ್ ಮಸ್ಟ್ ಬಿ ಎ ಗ್ರೇಟ್ ಡ್ರೀಮ್ ಬಿಹೈಂಡ್ ದ್ಯಾಟ್. 1891 ಇಸ್ವಿಯಲ್ಲಿ ಶ್ರೀ ಅಮ್ಮಂಬೇಳ್ ಸುಬ್ರಾಯ್ ಪೈ ಅವರು ಹಾಗೂ ಅವರ 4 ಮಿತ್ರರು ಯಾವ ರೀತಿಯ ಸ್ವಪ್ನವನ್ನು ಕಂಡಿದ್ದರು, ಯಾವ ರೀತಿಯಲ್ಲಿ ಆ ಶಾಲೆಗಳನ್ನು ಮತ್ತು ಬ್ಯಾಂಕ್ ಎರಡುಗಳನ್ನು ಮಾಡಿದರು. ಅದರ ಮುಖ್ಯ ಉದ್ದೇಶ ಏನಿತ್ತಂತ, ಈ ಬ್ಯಾಂಕು ಶಾಲೆ ಅಂತ ಮಾಡಿದಂತಲ್ಲ, ಅವರಿಗೆ ಈ ನಮ್ಮ ಕಮ್ಯುನಿಟಿ ಮತ್ತು ಈ ಸೌತ್ ಕೆನರಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಅವರಿತ್ತು. ಆ ವಿವೇಕಾನಂದ ಸ್ವಾಮಿಯವರು ಹೇಳಿದರು, ಒಂದು ಗಂಡು ಮಗು ಕಲಿದ್ರೆ ಹಿ ವಿಲ್ ಬಿ ಆ್ಯನ್ ಎಜುಕೇಟೆಡ್ ಪರ್ಸನ್. ಒಂದು ಹೆಣ್ಣು ಮಗು ಎಜುಕೇಷನ್ ಕೊಟ್ಟರೆ ಸಿಕ್ಕಿದ್ರೆ ಒಂದು ಫ್ಯಾಮಿಲಿ ವಿಲ್ ಬಿ ಎಜುಕೇಟೆಡ್. ಆ ಡ್ರೀಮ್ ಅವ್ರ ಹತ್ರ ಇತ್ತು. ಆದರೆ ಜವಾಹರ್ಲಾಲ್ ನೆಹರೂನವರು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಹೇಳಿದರು, ದೇರ್ ಕಾಂಟ್ ಬಿ ಎ ಬಿಗ್ಗರ್ ಪ್ರಾಬ್ಲಮ್ ದ್ಯಾನ್ ಎಜುಕೇಷನ್. ಮೆನ್ ಆ್ಯಂಡ್ ವಿಮೆನ್ ಇನ್ ದ ಕಂಟ್ರಿ ಮೇಕ್ ಆ್ಯಂಡ್ ಕ್ರಿಯೇಟ್ ನೇಷನ್, ಬಟ್ ಐ ಸಪೋಸ್ ದ ಎಜುಕೇಷನ್ ದಟ್ ಮೇಕ್ಸ್ ದಿಸ್ ಮೆನ್ ಆ್ಯಂಡ್ ವಿಮೆನ್ ಅಂತ ಹೇಳಿದರು. ನನಗೆ ಕಾಣ್ತದೆ ಆ ಜವಾಹರ್ಲಾಲ್ ನೆಹರು ನಮ್ಮ ಸುಬ್ರಾಯ್ ಪೈ ಅವರ ಬಯೋಗ್ರಫಿ ಓದಿನೇ ಅದು ಹೇಳಿರ್ಬೇಕಂತ ಕಾಣ್ತದೆ. ನಮ್ಮ ಭಾರತ ದೇಶದಲ್ಲಿ ಬಡತನ ದೂರ ಹೋಗಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾವ ರೀತಿಯಲ್ಲಿಯೂ ಸಾಧ್ಯ ಅಲ್ಲ. ಆದರೆ ನಮ್ಮ ರಾಜಕಾರಣಿಗಳು ಅದನ್ನು ಮಾತ್ರ ನೆನೆಸ್ತಾ ಇಲ್ಲ. 62 ವರ್ಷ ಆಯಿತು, ಇನ್ನೂ 50-55% ಹೆಚ್ಚಿನ ಜನರು ಅವಿದ್ಯಾವಂತರಾಗಿದ್ದಾರೆ. ನಮ್ಮ ಭಾರತ ದೇಶ ಬೆಳಿಬೇಕಾದ್ರೆ ಪ್ರಥಮವಾಗಿ ಎಲ್ಲ ಅವಿದ್ಯಾವಂತರು ಹೋಗಬೇಕು, ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದರೆ ಮಾತ್ರ ನಾವು ಎಲ್ಲ ಕನಸನ್ನು ಕಾಣ್ಬೋದು. ಇವತ್ತು ಕೆನರಾ ಹೈಸ್ಕೂಲ್ನ ಈ ಮ್ಯಾನೇಜ್ಮೆಂಟು, ಕಮಿಟಿ ಆಫ್ ಮ್ಯಾನೇಜ್ಮೆಂಟ್, ಅವರಿಗೆ ನಾನು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ. ನಿಮ್ಮ ಪರವಾಗಿ ನಾನು ಅವರಿಗೆ ಶ್ಲಾಘನೆ ಕೊಡಬೇಕು. ಯಾಕಂದರೆ ಈ ಬಿಲ್ಡಿಂಗು ನನಗೆ ನಿನ್ನೆ ನಾನು ಮಾತನಾಡುವಾಗ ಒಂದು ಕಡೆಯಲ್ಲಿ ನನಗೆ ಡೌಟ್ ಬಂತು, ಇದು ಮೊನ್ನೆ ಪ್ರೀವಿಯಸ್ ನವಂಬರಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿದ ಅಥವಾ ಅದರ ಮೊದಲು ನವಂಬರಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿದ ಅಂತ ನಾನು ನಿನ್ನೆ ಕೂಡ ಹೇಳಿದೆ. ಒಬ್ಬರ ಹತ್ರ ಕೇಳಿದೆ, ನಿಜವಾಗಿಯೂ ಲಾಸ್ಟ್ ನವಂಬರಲ್ಲಿ ಹಾಕಿದ್ದ ಅಂತ. ಯಾಕಂದರೆ ಒಂದು 12 ತಿಂಗಳಲ್ಲಿ ಇಂಥ ಒಂದು ಮಹತ್ವವಾದ ಬಿಲ್ಡಿಂಗು ಅದು ಪುನಃ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. CBSE ಶಾಲೆ ಎಷ್ಟು ಬೇಗ ಆಯಿತು ಅಂತ ಹೇಳಿದ್ರೆ, ಯಾಕಂದರೆ ನಾನು ಮೊದಲು ದಿನೇಶ್ ನಾಯ್ಕ ಇರುವಾಗ ಹೇಳ್ತಿದ್ದೆ, ನಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು, ನಮಗೆ ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಆಗಬೇಕಂತ. ಯಾಕಂದರೆ ನಾನು ಇಂಗ್ಲೀಷ್ಗೆ ತುಂಬ ಸಪೋರ್ಟ್ ಮಾಡುವ ಮನುಷ್ಯನಲ್ಲ. ಆದರೆ ಒಂದು ಮಾತ್ರ ಹೇಳ್ತೇನೆ, ಬ್ರಿಟಿಷರು ಎಲ್ಲ ರೀತಿಯ ಹಾಳು ಕೆಲಸ ಇಲ್ಲಿ ಮಾಡಿದ್ದಾರೆ, ನಮ್ಮ ದೇಶದ ಸಂಪತ್ತನ್ನು ದೋಚಿಕೊಂಡು ಹೋಗಿದ್ದಾರೆ. ಆದರೆ ಒಂದೇ ಒಂದು ರೀತಿಯಲ್ಲಿ ಅವರಿಗೆ ನಾವು ಅಭಿನಂದನೆ ತೋರಿಸ್ಬೇಕಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜು ನಮ್ಮಲ್ಲಿ ಹೆಚ್ಚಿನವರಿಗೆ ಕಲಿಸಿದ್ದಾರೆ. ಆ ಇಂಗ್ಲೀಷ್ ಲ್ಯಾಂಗ್ವೇಜಿನಿಂದ ಆಗಿ ಮಾತ್ರ ನಮ್ಮ ಭಾರತ ದೇಶ ಈ ತಂತ್ರಜ್ಞಾನದಲ್ಲಿ ನಾವು ಮುಂದೆ ಬಂದಿದ್ದೇವೆ, ಮಾಹಿತಿ ತಂತ್ರಜ್ಞಾನದಲ್ಲಿ ನಾವು ಮುಂದೆ ಬಂದಿದ್ದೇವೆ. ಅದು ಇಂಗ್ಲೀಷ್ ಇಲ್ಲದಿದ್ದರೆ ನಾವು ಇವತ್ತು ಭಾರತ ದೇಶ ಹಿಂದೆ ಹೋಗ್ತಾ ಇದ್ದು. ಮೋಹನ್ದಾಸ್ ಪೈ ಹೇಳಿದಾಗೆ ಇನ್ನು 2010 ಅಥವಾ 2015ನಲ್ಲಿ 3 ಮೇಜರ್ ಇಕಾನಮೀಸ್ ವಿಲ್ ಎಕ್ಸಿಸ್ಟ್ ಇನ್ ದ ವರ್ಲ್ಡ್. ದಟ್ ಇಸ್ 1 is ಚೈನಾ, 2nd is ಇಂಡಿಯಾ ಆ್ಯಂಡ್ 3rd is USA. ಯಾಕಂದರೆ ಇಷ್ಟ ತನಕ ಎಲ್ಲ ಹೇಳ್ತಿದ್ರು USA ಇಟ್ಸ್ ಎ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಇಂಡಿಯಾ ಇಸ್ ಲ್ಯಾಂಡ್ ಆಫ್ ಐಡಿಯಾಸ್ ಅಂತ ಹೇಳ್ತಿದ್ರು. ಆದರೆ ಇವತ್ತು ಅದು ಚೇಂಜ್ ಆಗಿಬಿಟ್ಟಿದೆ. ಇವತ್ತು ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಐಡಿಯಾಸ್, ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಆಲ್ಸೋ. ನಮ್ಮ ಭಾರತ ದೇಶದ ಈ ಮಕ್ಕಳಿಗೆ ತುಂಬ ಭವಿಷ್ಯ ಇದೆ. ನಾನು ಖಂಡಿತವಾಗಿ ಹೇಳ್ತೇನೆ, ಇನ್ನೊಂದು 5-10 ವರ್ಷದಲ್ಲಿ ಇಲ್ಲಿ ತುಂಬ ಭವಿಷ್ಯವಿದೆ. ಯಾಕಂದರೆ ವಿ ಹ್ಯಾವ್ ಗಾಟ್ ಎ ನಾಲೆಜ್ ಕ್ಯಾಪಿಟಲ್. ದಟ್ ನಾಲೆಜ್ ಕ್ಯಾಪಿಟಲ್, ವಿ ಆರ್ ನಾಟ್ ಎ ಡೆವಲಪಿಂಗ್ ಕಂಟ್ರಿ, ವಿ ಆರ್ ಡೆವಲಪ್ಡ್ ಕಂಟ್ರಿ ಆಸ್ ಫಾರ್ ಆಸ್ ನಾಲೆಜ್ capital is considered. We are only developing country as far as our economical conditions are concerned.
ನಾನು ಇನ್ನೊಂದು ಹೇಳ್ತೇನೆ, ಮೊದಲಿನವ್ರು ಯಾರ ಡೋನರ್ ವಿಷಯದಲ್ಲಿ ಏನೋ ಹೇಳಿದರು, ಆದರೆ ಪ್ರತಿಯೊಂದು ಡೋನರ್ಗೆ ನಾನು ಹೇಳ್ತೇನೆ, ಆಲ್ವೇಸ್ ನೆವರ್ ಥಿಂಕ್ ದಟ್ ವಿ ಆರ್ ಡೊನೇಟಿಂಗ್, ವಿ ಆರ್ ಜಸ್ಟ್, ನಾವು ನಮ್ಮ ಕರ್ತವ್ಯವನ್ನು ಪಾಲಿಸ್ತೇವೆ, ನಾವು ಜನ್ಮಕ್ಕೆ ಬಂದದಕ್ಕೆ ನಾವು ಕರ್ತವ್ಯ ಪಾಲಿಸ್ತೇವೆ ಅಂತ ಮಾತ್ರ ಹೇಳಬೇಕು. ಯಾಕಂದರೆ ದೇರ್ ಇಸ್ ಅ ಬಿಗ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ವಿ ಆರ್ ಫೇಸಿಂಗ್. ದೇರ್ ಇಸ್ ಎ ಲಾಟ್ ಆಫ್ ಬಿಗ್ ಗ್ಯಾಪ್ ನಾವು ಕ್ರಿಯೇಟೆಡ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್. ಮೋಹನ್ ದಾಸ್ ಪೈರು ಅದರ ವಿಷಯ ಕರೆಕ್ಟಾಗಿ ಹೇಳಿದರು. ದಿವಸ ಹೋದಾಗೆ ರಿಚ್ ಪೀಪಲ್ ಆರ್ ಬಿಕಮಿಂಗ್ ರಿಚರ್ ಆ್ಯಂಡ್ ಪೂರ್ ಪೀಪಲ್ ಆರ್ ಬಿಕಮಿಂಗ್ ಪೂರರ್. ಇದು ನಮ್ಗೆ ಒಳ್ಳೇದಲ್ಲ. ಯಾಕಂದರೆ ಯಾವ ರಿಚ್ ಮನುಷ್ಯನಿಗೂ ಹೇಳ್ತಾನೆ, ಬಡವರು ಮೇಲೆ ಬಾರದಿದ್ದರೆ ಖಂಡಿತ ಇನ್ನು ರಿಚ್ ಅಂತ ಜನರೇ ಉಳಿಯುವುದಿಲ್ಲ ಅಂತ ನಾನು ಈಗಲೇ ಹೇಳ್ತಾ ಇದ್ದೇನೆ. ಇನ್ನೊಂದು 10-15 ವರ್ಷದಲ್ಲಿ ಕ್ರಾಂತಿಯೇ ಆಗ್ಬೋದು. ಆದ್ದರಿಂದ ಇನ್ನೊಂದು ಹೇಳ್ತಾ ಇದ್ದೇನೆ, ಯಾಕಂದರೆ ಯಾರಾದರೂ ಸಹಾಯ ಮಾಡೋದಾದರೆ ಇಲ್ಲಿ ಎಲ್ಲರೂ ನೆನೆಸ್ಬೋದು, ದುಡ್ಡಿದ್ರೆ ಮಾತ್ರ ಸಹಾಯ ಮಾಡ್ಬೋದು ಅಂತ. ಇಲ್ಲ, ದುಡ್ಡಿದ್ರೆ ಮಾತ್ರ ಅಲ್ಲ, ದುಡ್ಡು ಇಲ್ಲದಿದ್ದರೂ ನೀವು ಸಹಾಯ ಮಾಡ್ಬೋದು. ದುಡ್ಡಿನಲ್ಲೇ ಯಾರಿಗಾದ್ರೂ ಒಂದು ಡೊನೇಷನ್ ಕೊಡೋದಲ್ಲ, ಒಳ್ಳೆ ರೀತಿಯಲ್ಲಿ ನಿಮ್ಮ ಹತ್ರ ಬಂದವರಿಗೆ ಚಂದದಲ್ಲಿ ಮಾತನಾಡಿ, ಚಂದದಲ್ಲಿ ಅವ್ರಿಗೆ ಟ್ರೀಟ್ ಮಾಡಿ, ಕೊಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲದರೂ ಸಾಂತ್ವನ ಹೇಳಿಬಿಡಿ. ಯಾರಾದರೂ ಕಷ್ಟದಲ್ಲಿ ಬಂದವರಿಗೆ ಅದು ಹೇಳಿದ್ರು ಅವರಿಗೆ ದೊಡ್ಡ ಸಹಾಯ ಆಗುತ್ತಂತ ನಾನು ನಿಮಗೆ ಹೇಳ್ತಾ ಇದ್ದಾನೆ. ಈ ಶಾಲೆಗೆ ತುಂಬ ಜನರು ಕಟ್ಟಿಸಿದರು. ಆದರೆ ಒಂದೇ ಒಂದು ನಾನು ಮಾತು ಹೇಳ್ತೇನೆ, ನಿನ್ನೆನೂ ನಮ್ಮ ಒಂದು ಮಿತ್ರರಿಗೆ ಆ ಮಾತು ಹೇಳಿದ್ದೆ. ಯಾಕಂದರೆ ಆ ಮಾತು, ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಪಾಸ್ ಥ್ರೂ ದಿಸ್ ವೇ ಬಟ್ ಓನ್ಲಿ ಒನ್ಸ್. ಆ ದೊಡ್ಡ ತತ್ವಜ್ಞಾನಿ ವಿಲಿಯಂ ಪೆನ್ ಅಂತ ಅವನೊಂದು ಹೇಳಿದ್ದು ಈಗ ನೆನಪಿಗೆ ಬರ್ತಾ ಇದೆ ನನಗೆ. ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಪಾಸ್ ಥ್ರೂ ದಿಸ್ ವೇ ಓನ್ಲಿ ಒನ್ಸ್. ಇಫ್ ದೇರ್ ಫೋರ್ ದೇರ್ ಕ್ಯಾನ್ ಬಿ ಎನಿ ಕೈಂಡ್ನೆಸ್ ಶೋನ್, ದೇರ್ ಕ್ಯಾನ್ ಬಿ ಎನಿ ಗುಡ್ನೆಸ್ ವಿ ಕ್ಯಾನ್ ಡೂ ಟು ಅವರ್ ಫೆಲೋ ಬೀಯಿಂಗ್, ಡೋಂಟ್ ಡಿಲೇ ಇಟ್, ಡೋಂಟ್ ಪೋಸ್ಟ್ಪೋನ್ ಇಟ್, ಡೋಂಟ್ ನೆಗ್ಲೆಕ್ಟ್ ಇಟ್, ಡೂ ಇಟ್ ಎಟ್ ಒನ್ಸ್, ಬಿಕಾಸ್ ಐ ಶಾಲ್ ನಾಟ್ ಪಾಸ್ ಥ್ರೂ ದಿಸ್ ವೇ ಒನ್ಸ್ ಅಗೇನ್. ಎಂಥ ಒಂದು ದೊಡ್ಡ ಮಾತದು. ಯಾಕಂದರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಇದು ನಮ್ಮ ದೇವರ ಪುಣ್ಯದಿಂದ ನಾವು ಈ ಜಗತ್ತಿನಲ್ಲಿ ಜನ್ಮದಲ್ಲಿ ಬಂದಿದ್ದೇವೆ. ಆ ಬಂದಾಗ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಆಲೋಚನೆ ಇದ್ದರೆ ಅಥವಾ ಏನಾದರೂ ಬೇರೆಯವರಿಗೆ ಸಹಾಯ ಮಾಡಲಿಕ್ಕಾದರೆ ಕೂಡಲೇ ಮಾಡು, ಅದನ್ನು ನೆಗ್ಲೆಕ್ಟ್ ಮಾಡಬೇಡ, ಪೋಸ್ಟ್ಪೋನ್ ಮಾಡಬೇಡ, ಇವತ್ತೇ ಮಾಡು. ಯಾಕಂದರೆ ಇನ್ನೊಂದು ಸತಿ ಈ ಜನ್ಮ ನಮಗೆ ಸಿಗೋದಿಲ್ಲ. ಆದ್ದರಿಂದ ನಮ್ಮ ಹತ್ರ ಏನಾದರೂ ಇದ್ದರೆ ಯಾವಾಗಲೂ ಅದು ಕೂಡಲೇ ಮನಸ್ಸು ಒಳ್ಳೇದು ಮಾಡಿ ಕಲಿಸ್ಬಿ ಅಂತ ಈ ಕೆನರಾ ಹೈಸ್ಕೂಲ್ನವರು ಇಷ್ಟು ದೊಡ್ಡ ಸಂಸ್ಥೆಗಳು ಕಟ್ಟಿದ್ದಾರೆ. ಆದರೆ ನನಗೆ ತುಂಬ ಸಂತೋಷ, ತುಂಬ ಅಭಿಮಾನ. ಆ ಸುಬ್ರಾಯ ಪೈ ಅವರ ನಂತರ ಹಲವಾರು ಜನರು ಈ ಸಂಸ್ಥೆಗೆ ದುಡ್ದಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೂ ಈಗ ನಮ್ಮ ಆರ್ಮಿಯಲ್ಲಿ ಜನರಲ್ ಥರ ನಮ್ಮ ಮೋಹನ್ ದಾಸ್ ನಾಯ್ಕರು, ಯಾಕಂದರೆ ಆರ್ಮಿಯಲ್ಲಿ ವಾರ್ನಲ್ಲಿ ಸಕ್ಸಸ್ ಹೋಗಿರೋ ಜನರಲ್ನ ಕೆಪಾಸಿಟಿ ಅದು ಕಾಣ್ತದೆ. ಆದ್ದರಿಂದ ಇವತ್ತು ನಮಗೆ ಆ ಮೋಹನ್ ದಾಸ್ ನಾಯ್ಕರ ಲೀಡರ್ಶಿಪ್ನಲ್ಲಿ ಅವರ ಇಡೀ ಕಮಿಟಿಯವರು ಮಾಡಿದ ಕೆಲಸ ಶ್ಲಾಘನೀಯ ಕೆಲಸ. ಆದರೆ ನಾನು ನಿನ್ನೆನೂ ಅವರಿಗೊಂದು ಹೇಳಿದ್ದೆ, ಇವತ್ತು ಪುನಃ ಎಲ್ಲ ಜನರ ಮುಂದೆನೂ ಹೇಳ್ತಾ ಇದ್ದೇನೆ. ನಿನ್ನೆ ಕೇಳಿದರು ಇನ್ನು ನಾವು ಏನು ಮಾಡ್ಬೋದಂತ. ನಾನು ಹೇಳಿದೆ, ಇಷ್ಟತಂಗ ಮಾಡಿದ್ದು ಏನಿಲ್ಲ, ಇನ್ನು ಮಾಡೋದು ತುಂಬ ಇದೆ ಅಂತ ಹೇಳಿದೆ. ಯಾಕಂದರೆ ಎಲ್ಲರಿಗೂ ನಾನು ಹೇಳೋದು, ಯಾಕಂದರೆ ತುಂಬ ಕೆಲಸ ಮುಂದೆ ಇದೆ. ಯಾರಾದರೂ ಮೋಹನ್ ದಾಸ್ ಪೈ ಅವರಲ್ಲಿ ನಾನಾಗಲಿ ಅಥವಾ ವಿನಯ್ ಹೆಗ್ಡೆ ಅವರು ಅಥವಾ ಯಾರೇ ಆಗಲಿ, ನಾವು ಯಾವಾಗಲೂ ನೆನೆಸ್ಬೇಕೇನೆಂದರೆ ಇಷ್ಟ ತನಕ ನಾವು ಮಾಡಿದ್ದು ಏನಿಲ್ಲ, ಇನ್ನೂ ಮಾಡಲಿಕ್ಕೆ ತುಂಬ ಇದೆ, ಅದನ್ನು ಮಾಡಿಸಬೇಕು, ಶ್ರಮ ಪಡಬೇಕು ಅಂತ ನಾವು ಆಲೋಚನೆ ಮಾಡಬೇಕು ಅಂತ ಕೆನರಾ ಹೈಸ್ಕೂಲ್ನವ್ರಿಗೆ ಹೇಳೋದು. ಯಾಕಂದರೆ ಕೆನರಾ ಬ್ಯಾಂಕಿನವರು 2,000 ಬ್ರ್ಯಾಂಚ್ಗಳನ್ನು ಮಾಡಿದಾರಾದರೆ ನಾವು ಕೆನರಾ ಹೈಸ್ಕೂಲ್ನವರು ಯಾಕೆ ಒಂದು 200-250 ಶಾಲೆಗಳನ್ನು ನಾವು ಮಾಡಿಲ್ಲ ಅಂತ ನಾನು ಅವರಿಗೆ ದೊಡ್ಡ ಕ್ವಶನ್ ನಮಗೇನೆ ಕೇಳ್ತಾ ಇದ್ದೇನೆ. ಯಾಕಂದರೆ ನಾನು ಒಬ್ಬ ಪಾರ್ಟ್ ಆಫ್ ಕೆನರಾ ಹೈಸ್ಕೂಲ್. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಎನಿಬಡಿ, ಬಟ್ ನಾನು ಈಗಲಾದರೂ ಹೇಳ್ತೇನೆ, ಸಮಯ ಮೀರಿಲ್ಲ. ಖಂಡಿತವಾಗಿಯೂ ಎಲ್ಲರೂ ಇಲ್ಲಿ ವೇದಿಕೆಯಲ್ಲಿ ಹೇಳಿದರು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ. ಅದರ ಪ್ರಕಾರ ಇಲ್ಲಿ ಬೇಕಾದಷ್ಟು ಗೌರ್ಮೆಂಟ್ ಶಾಲೆಗಳಿವೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಇವತ್ತು ನಾನು 2 ಗೌರ್ಮೆಂಟ್ ಶಾಲೆಗಳಿಗೆ ಕಾಲೇಜ್ಗಳಿಗೆ ಬೆಳಿಗ್ಗೆ ನಾನು ಹೋಗಿದ್ದೆ. ಯೋಗೀಶ್ ಭಟ್ರು ನಮ್ಮೊಟ್ಟಿಗಿದ್ದರು. ಅಲ್ಲಿಯ ಕಷ್ಟಗಳನ್ನು ನೋಡುವಾಗ ತುಂಬ ಬೇಸರ ಬರ್ತಾ ಇದೆ. ಸರ್ಕಾರಿ ಕಾಲೇಜು 100-200 ವರ್ಷದಿಂದ ಇದೆ. ಅಲ್ಲಿಯ ಅವಸ್ಥೆ ನೋಡಿದರೆ ಅಲ್ಲಿ ಟೀಚರ್ಗಳ ಕಷ್ಟ, ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡಲಿಕ್ಕಾಗಲ್ಲ, ಮಾಡೋ ತುಂಬ ಕಣ್ಣೀರು ಬರ್ತಾ ಇದೆ. ಅಂಥದ್ದು ಮಾಡಲಿಕ್ಕೆ ಈ ಕೆನರಾ ಹೈಸ್ಕೂಲ್ನವರು ಅಥವಾ ಇಲ್ಲಿರುವ ಯಾರ್ಯಾರಿಗೆ ಸಾಧ್ಯ ಇದೆ ಅವರೆಲ್ಲರೂ ಮುಂದೆ ಬಂದು ಅವರ ಕಷ್ಟಗಳನ್ನು ನಾವು ದೂರಪಡಿಸಲು ಮಾಡಬೇಕು. ಯಾಕಂದರೆ ಜೀವನ ಯಾವಾಗಲೂ ಸಾರ್ಥಕತೆ ಪಡಿಬೇಕು, ಸಾಧನೆ ಅಲ್ಲ. ಸಾಧನೆ ಮಾಡಬಹುದು, ಸಾಧನೆ ಮಾಡಿದರೆ ನಮಗೆ ಸಂತೋಷ ಆಗ್ಬೋದು, ನಮಗೆ ಇದು ಡಿಗ್ರಿಗಳು ಬರ್ತದೆ, ಪುರಸ್ಕಾರಗಳು ಬರ್ತದೆ, ಅದರಲ್ಲಿ ಮನುಷ್ಯ ಸಂತೋಷ ಪಡ್ತಾನೆ. ಆದರೆ ಸಾರ್ಥಕತೆ ಆಗೋಲ್ಲ. ಸಾರ್ಥಕತೆ ಆಗಬೇಕಾದ್ರೆ ಬೇರೆಯವರ ಕಣ್ಣೀರು ದೂರ ಮಾಡಿದರೆ, ಬೇರೆಯವರ ಕಷ್ಟಗಳನ್ನು ಸ್ಪಂದಿಸಿ ಅದನ್ನು ತೊಲಗಿಸಿದರೆ ಅದು ಸಾರ್ಥಕತೆ ಜೀವನ. ನಾನು ಎಲ್ಲರಿಗೂ ಹೇಳುವುದೆಂದರೆ ಸಾಧನೆಗಿಂತ ಜಾಸ್ತಿ ಸಾರ್ಥಕತೆ ಜೀವನವನ್ನು ನಾವು ನಡೆಸಬೇಕಂತ ನಾನು ಹೇಳ್ತೇನೆ. ನಾನು ಹೆಚ್ಚು ಮಾತನಾಡಿ ತುಂಬ ಜನರು ಮಾತನಾಡಿದ್ದಾರೆ, ತುಂಬ ಭಾಷಣವನ್ನು ಕೇಳಿದಿರಿ, ತುಂಬ ಮಾತನಾಡಬೇಕಂತ ಇದೆ. ಆದರೆ ಇನ್ನೊಂದು ಯಾವುದಾದ್ರೂ ಸಮಯದಲ್ಲಿ ಮಾತಾಡ್ತಾನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಈ ಕೆನರಾ ಸಂಸ್ಥೆಯ ಎಲ್ಲ ಆಡಳಿತ ಮಂಡದವರಿಗೆ ನಾನು ಒಂದೇ ಒಂದು ಶುಭ ಕೋರ್ತೇನೆ. ಯಾಕಂದರೆ ಇನ್ನೂ ಈಗಲಿಂದಲೇ ಆಲೋಚನೆ ಮಾಡಿ, ನಾನು ನಿನ್ನೆ ಅವರಿಗೆ ಹೇಳಿದೆ, ಮೊದಲಾಗಿ ಒಂದು 100 ಎಕರೆ ಜಾಗಗಳನ್ನು ತೆಕ್ಕೊಂಡು ಇಟ್ಟುಬಿಡಿ, ಸ್ವಲ್ಪ ದೂರವಾದರೂ ಪರವಾಗಿಲ್ಲ, ಅದು ಮುಂದೆ ಒಂದು ಕೆನರಾ ಯೂನಿವರ್ಸಿಟಿ ಅಂತ ಆಗಬೇಕು, ಡೀಮ್ಡ್ ಯೂನಿವರ್ಸಿಟಿ. ಯಾಕಂದರೆ
ಕೇವಲ ಒಂದು 20-25 ವರ್ಷಗಳೇ TMA ಅವರು ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ, ನಮ್ಮ ನಿಟ್ಟೆ ಇವರು ಅಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ನಮ್ಮ 100 ವರ್ಷದಿಂದ ಇರುವ ಈ ವಿದ್ಯಾಸಂಸ್ಥೆ ನಾವೇ ಯಾಕೆ ದೊಡ್ಡ ಸಂಸ್ಥೆಯಾಗಿ ಮಾಡ್ಲಿಕ್ಕೆ ಆಗೋಲ್ಲ ಅಂತ ನಂಗೆ ಯಾವಾಗಲೂ ಪದೇ ಪದೇ ಅದು ಕ್ವಶನ್ ಬರ್ತಾ ಇದೆ. ಯಾಕಂದರೆ ನಾನು ಒಂದು ಕೆಲವು ವಿದ್ಯಾಸಂಸ್ಥೆಗಳಿದ್ದೇನೆ, ಅದರಲ್ಲೂ ಒಂದು ಸಾಧಾರಣ ಒಂದು 10-12 ಸಾವಿರ ಮಕ್ಕಳು ಕಲಿಯುವ ವಿದ್ಯಾಸಂಸ್ಥೆಗಳು ನಾನು ನಡೆಸ್ತಾ ಇದ್ದೇನೆ. ನನಗೆ ಒಂದೇನಂತ ಹೇಳಿದ್ರೆ, 1 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಆ ದಿಟ್ಟಿನಲ್ಲಿ ಈ ಕೆನರಾ ಹೈಸ್ಕೂಲ್ ಸಂಸ್ಥೆ ಬೆಳೀಲಿ. ಇನ್ನು ಕೇವಲ ಒಂದು, ಯಾಕಂದರೆ ಟು ಮೇಕ್ ಫಸ್ಟ್ ಮಿಲಿಯನ್ ಈಸ್ ಆಲ್ವೇಸ್ ಡಿಫಿಕಲ್ಟ್, ಬಟ್ ಟು ಮೇಕ್ ಸಬ್ಸಿಕ್ವೆಂಟ್ ಮಿಲಿಯನ್ಸ್ ಈಸ್ ನಾಟ್ ಎಟ್ ಆಲ್ ಎ ಡಿಫಿಕಲ್ಟ್ ಥಿಂಗ್, ಇಟ್ಸ್ ಎ ಈಸಿ. ಅನ್ನ ನೀವೀಗ 10-14 ಸಂಸ್ಥೆಗಳನ್ನು ಪಡೆದಿದ್ದೀರಿ, ಆದರೆ ಆ ಸಂಸ್ಥೆಗಳನ್ನು ಇನ್ನು ಮುಂದೆ ಬೇಗ ಮಾಡ್ಬೋದು. ನೀವು ವರ್ಷಕ್ಕೆ ಅಟ್ಲೀಸ್ಟ್ ಒಂದೊಂದು ಶಾಲೆಗಳನ್ನು ಮಾಡುವ ಒಂದು ಆಲೋಚನೆ ಮಾಡಿ. ಇನ್ನು ನಾನು ಹೇಳ್ತಾ ಇದ್ದೇನೆ, ನಾನು ನನ್ನ ತಮ್ಮ ಇಲ್ಲೇ ಇದ್ದೇವೆ, ನಮಗೆ ಅಂದರೆ ಯಾವಾಗಲೂ ಈ ಶಾಲೆಗೆ ನಮ್ಮ ಋಣ ತೀರಿಸ್ಲಿಕ್ಕೆ ಆಗೋಲ್ಲ. ಇಲ್ಲಿಯೇ ಈ ಶಾಲೆದು ಋಣ ಎಷ್ಟು, ಯಾಕಂದರೆ ಬೆಳಗಿಂದ ಆಲೋಚನೆ ಬರ್ತದೆ ಈ ಶಾಲೆಯಿಂದ ಎಷ್ಟು ಪಡ್ಕೊಂಡಿದ್ದೇನೆ ನಾನಂತ. ಪಡ್ಕೊಂಡದ್ದು ಇವಾಗ 1 ಕೋಟಿ ಅಲ್ಲ, 5 ಕೋಟಿ ಅಲ್ಲ, 100 ಕೋಟಿ ಈ ಶಾಲೆಗೆ ಕೊಟ್ಟು ನನ್ನ ಋಣ ನಾನು ತೀರಿಸ್ಲಿಕ್ಕೆ ಆಗೋಲ್ಲ, ನನ್ನ ತಮ್ಮನ ಋಣ ಈ ಶಾಲೆಗೆ ಇರೋದು ನಾವು ತೀರಿಸ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಮಗೆ 2 ಇನ್ಸ್ಟಿಟ್ಯೂಷನು, ಒಂದು ಈ ಕೆನರಾ ಹೈಸ್ಕೂಲು, ಇನ್ನೊಂದು ನಮ್ಮ ಗೌರ್ಮೆಂಟ್ ಕಾಲೇಜು, ಎರಡರಲ್ಲೂ ನಾನು ನನ್ನ ತಮ್ಮ ಕಲ್ತಿದ್ದೇವೆ, ಅದು ತುಂಬ ಪಡ್ಕೊಂಡಿದ್ದೇವೆ. ಅದಕ್ಕೆ ಎಷ್ಟು ಕೊಟ್ಟರು ನಮಗೆ ಇದಿಲ್ಲ. ನಾನು ಒಂದು ಹೇಳ್ತಾ ಇದ್ದೇನೆ ಮೋಹನ್ ದಾಸ್ ನಾಯ್ಕರು ಮತ್ತು ಉಳಿದ ಪದಾಧಿಕಾರಿಗಳಿಗೆ, ನೀವು ವರ್ಷಕ್ಕೆ 1 ಶಾಲೆ ಮಾಡಿ, ವರ್ಷಕ್ಕೆ ಪ್ರತಿ ಶಾಲೆಗೆ 50 ಲಕ್ಷ ರೂಪಾಯಿ ನಾನು ಮತ್ತು ನನ್ನ ತಮ್ಮ ಕಂಟಿನ್ಯೂಸ್ ಆಗಿ ಡೊನೇಷನ್ ಕೊಡ್ತೇವೆ. ನೀವು ಎಷ್ಟು ಶಾಲೆ ಮಾಡಿದ್ರು ಅದಕ್ಕೆ ಮೊದಲನ 50 ಲಕ್ಷದ ಫಿಗರು ನಮ್ಮಿಂದ ಹಾಕಿ ನೀವು ಮಾಡೋ ಒಂದು ಧೈರ್ಯ ತಗೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಅಟ್ಲೀಸ್ಟ್ ಒಂದು ಕೆಲವೇ ವರ್ಷದಲ್ಲಿ ತುಂಬ ಶಾಲೆಗಳನ್ನು ಕಾಣಲಿ ಅಂತ ನಾನು ಹೇಳಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ನಾನು ಒಂದೇ ಒಂದು ಹೇಳ್ತೇನೆ, ಒಬ್ಬ ಮನುಷ್ಯ ಹೇಗೆ ಇರಬೇಕು, ನಮ್ಮ ಧ್ಯೇಯ ಏನಿರಬೇಕು ಅಂತ ಒಂದೇ ಒಂದು ಮಾತಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ದು ಒಂದು ಸಣ್ಣ ಲೈನಲ್ಲಿ ಹೇಳ್ತೇನೆ ಮತ್ತು ನನ್ನ ಭಾಷೆ ನಿಲ್ಲಿಸ್ತೇನೆ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಗೋ ನಾಟ್ ಟು ದ ಟೆಂಪಲ್ ಆ್ಯಂಡ್ ಪ್ರೇ ವಿತ್ ಬೆಂಡೆಡ್ ಹೆಡ್ ಅಂತ ಹೇಳ್ತಾರೆ. ಗೋ ನಾಟ್ ಟು ದ ಟೆಂಪಲ್ ಆ್ಯಂಡ್ ಬೆಂಡ್ ಯುವರ್ ಹೆಡ್ ಇನ್ ಪ್ರೇಯರ್ಸ್. ಫಸ್ಟ್ ಇನ್ ಆಲ್ ಹ್ಯೂಮಿಲಿಟಿ ಸ್ಟ್ಯಾಂಡ್ ಬಿಫೋರ್ ದ ಪೀಪಲ್ ಆ್ಯಂಡ್ ಬೋ ಯುವರ್ ಹೆಡ್ ಇನ್ ಫ್ರಂಟ್ ಆಫ್ ದಮ್ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ನಾನು ಇದು ಮಾಡೋಲ್ಲ, ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಬೇಕು, ದೇವರ ಮೇಲೆ ನಂಬಿಕೆ ಇರಬೇಕು. ಆದರೆ ದೇವಸ್ಥಾನಕ್ಕೆ ಹೋಗುವ ಮೊದಲು ಜನರ ಎದುರಿಗೆ ನಿಂತು ತಲೆಬಾಗಿಸಿ, ಎಲ್ಲ ಹ್ಯೂಮಿಲಿಟಿಯಲ್ಲಿ ಜನರ ಎದುರಿಗೆ ತಲೆಬಾಗಿಸಿ ನಿಲ್ಲು ಅಂತ ಹೇಳ್ತಾ ಇದ್ದಾನೆ. ಸೆಕೆಂಡ್ ಲೈನ್ ಹೇಳ್ತಾನೆ, ಗೋ ನಾಟ್ ಟು ದ ಟೆಂಪಲ್ ಆ್ಯಂಡ್ ಪ್ರೇ ಆನ್ ಯುವರ್ ಬೆಂಡೆಡ್ ನೀಸ್ ಅಂತ ಹೇಳ್ತಾರೆ. ಫಸ್ಟ್ ಬೆಂಡ್ ಬಿಫೋರ್ ದ ಪೀಪಲ್, ಪಿಕ್ ಸಮ್ ಒನ್ ಫ್ರಮ್ ಡೌನ್ ಟ್ರಾಡನ್ ಆ್ಯಂಡ್ ಹೆಲ್ಪ್ ಹಿಮ್ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಸಾಷ್ಟಾಂಗ ನಮಸ್ಕಾರ ಮಾಡೋ ಬದಲು ಬಡವರಲ್ಲಿ ಹೋಗಿ ಯಾರಾದರೂ ಕಷ್ಟದಲ್ಲಿದ್ದವನು ಮೇಲೆ ತರಿಸಿ ಅವನಿಗೇನಾದ್ರು ಸಹಾಯ ಮಾಡಂತ ಹೇಳ್ತಾರೆ. ಆ್ಯಂಡ್ 3ನೇ ಲೈನಲ್ಲಿ ಹೇಳ್ತಾರೆ, ಗೋ ನಾಟ್ ಟು ದ ಟೆಂಪಲ್ ಆ್ಯಂಡ್ ಆಸ್ಕ್ ಫಾರ್ಗಿವ್ನೆಸ್ ಫಾರ್ ದ ಸಿನ್ಸ್ ದಟ್ ಯು ಹ್ಯಾವ್ ಕಮಿಟೆಡ್. ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಡ, ಆದರೆ ಫಸ್ಟ್ ಯು ಜಸ್ಟ್ ಇದು ಯಾವುದು ಫಾರ್ಗಿವ್ ಸಮ್ ಒನ್ ಹೂ ಹ್ಯಾಸ್ ಸಿನ್ಡ್ ಅಗೇನ್ಸ್ಟ್ ಯು ಅಂತ ಹೇಳ್ತಾ ಇದ್ದಾರೆ. ದೇವರ ಹತ್ರ ನಿನ್ನ ಕ್ಷಮೆ ಕೇಳೋ ಬದಲು ಒಳ್ಳೆ ಹೃದಯದಿಂದ ನಿನ್ಗೆ ಯಾರಾದರೂ ಹಾಳು ಮಾಡಿದರೆ ಅವನಿಗೆ ಕ್ಷಮೆ ಕೇಳು, ಅವರಿಗೆ ದೇವರ ಹತ್ರ ಕ್ಷಮೆ ಕೇಳು, ಅಂಥ ಒಂದು ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಒಳ್ಳೆತನ ಕಲೀರಿ, ಒಳ್ಳೆತನ ಮಾಡಿರಿ, ಎಲ್ಲ ಇದು ಇಂಥ ಇನ್ಸ್ಟಿಟ್ಯೂಷನ್ಗೆ ತುಂಬ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ನಿಮ್ಗೆಲ್ಲರಿಗೂ ಶುಭವಾಗಲಿ, ದೇವರು ಒಳ್ಳೇದು ಮಾಡಲಿ. ಇನ್ನೂ ಒಂದು 5 ವರ್ಷದಲ್ಲಿ ಕೆನರಾ ಹೈಸ್ಕೂಲು ಖಂಡಿತವಾಗಿ ಇನ್ನೊಂದು 10 ಸಂಸ್ಥೆಗಳನ್ನು ಹೊಂದಿಕೊಳ್ಳಿ, ಜನರಿಗೆ ಸೇವೆ ಮಾಡಲಿ ಅಂತ ಹೇಳಿ ನನ್ನ ಶುಭಕಾಮನೆಗಳನ್ನ ಹೇಳಿ ನನ್ನ 2 ಮಾತುಗಳನ್ನ ನಿಲ್ಲಿಸ್ತೇನೆ.